ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಯದೇವ್ಗೆ ಏನಾದ್ರೂ ಕೆಲಸ ಆಗ್ಬೇಕಂದ್ರೆ ಡೈರೆಕ್ಟ್ ಆಗಿ ನನ್ನ ಹತ್ರ ಬರ್ತಾನೆ. ಆದ್ರೆ ನೀನು ಡೈರೆಕ್ಟ್ ಆಗಿ ಗೌತಮ್ ಹತ್ರ ಹೋಗ್ತೀಯ. ಗೌತಮ್ನ ಬೈಪಾಸ್ ಮಾಡಿ ನನ್ನ ಹತ್ರ ಬಂದಿದೆ ಅಂತಂದ್ರೆ ಏನೋ ದೊಡ್ಡ ಕೆಲಸ ಆಗ್ಬೇಕು ಅಲ್ಲ? ಏನದು ಮಾಮ್? ಅದು ಹಾಗಲ್ಲ ಮಾಮ್. ನೀನು ಆಲ್ ಆಫ್ ಅ ಸಡನ್ ಜಯದೇವಣ್ಣನ ಎಂಗೇಜ್ಮೆಂಟ್ ಮಾಡಿದ್ಯಾ ಅಂದ್ರೆ, ನೀನು ಇಂಥ ಒಂದು ಡಿಸಿಷನಿಗೆ ಬಂದಿದ್ಯಾ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಸಮನ್ ವೆರಿ ಇಂಪಾರ್ಟೆಂಟ್ ಅಂತ ನಂಗೆ ಅನಿಸ್ತಾ ಇದೆ. ಯಾರು ಅಂತ ಹೇಳು ಮಾಮ್ ಪ್ಲೀಸ್. ನೀನು ಇದನ್ನ ತಿಳ್ಕೊಳಕ್ ಬಂದಿದ್ಯಾ? ಅವಳು ಯಾರು ಅಂತ ನಿನಗೆ ಗೊತ್ತು ಕಣೋ. ಒಳ್ಳೆ ಜನ, ಸಂಪ್ರದಾಯಸ್ಥ ಮನೆಯವಳು. ಮಾಮ್ ಅ ಲಿಟಲ್ ಮೋರ್ ಸ್ಪೆಸಿಫಿಕ್ ಪ್ಲೀಸ್. ಅವರು ನಮ್ಮ ಮನೆಗೆ ಬೀಗರಾಗಬೇಕು. ನಮಗೆ ಬೀಗರಾಗಬೇಕಾ? ಮಾಮ್ ಅಶು ಮನೆ ಕಡೆಯವರು ನನ್ಗೆ ಯಾರು ಗೊತ್ತಿಲ್ಲ. ಫ್ಯಾಕ್ಟ್ ನಮ್ಮ ಭಾವನ್ನೇ ನಾನು ಸರಿಯಾಗಿ ಮೀಟ್ ಆಗಿಲ್ಲ. ಮಾಮ್ ಈ ಗೆಸ್ಸು ಹಿಂಟು ಇದೆಲ್ಲ ವೆರಿ ಕನ್ಫ್ಯೂಸಿಂಗ್. ಅದು ಯಾರು ಅಂತ ನೀನೇ ಡೈರೆಕ್ಟ್ ಹೇಳ್ಬಿಡು ಮಾಮ್ ಪ್ಲೀಸ್. ನಾನು ಕ್ಯೂಟ್ ಮಾಮ್ ಅಲ್ವಾ ನೀನು? ಈಗ ಮಾತ್ರ ಕ್ಯೂಟ್ ಮಾಮ್. ಸರಿ ಹೇಳ್ತೀನಿ. ಆ ಹುಡುಗಿ ಬೇರೆ ಯಾರು ಅಲ್ಲ, ನಿಮ್ಮ ಅತ್ತಿಗೆ ತಂಗಿ ಅಪೇಕ್ಷಾ. ಏನು ಹೇಳ್ತಾ ಇದೀಯಮ್ಮ? ಅಪೇಕ್ಷಾನ? ಶಾಕ್ ಆಗ್ತಿದ್ಯಾ? ನಿನಗೆ ಮಾತ್ರ ಅಲ್ಲ, ನಾನು ಮೊದಲು ಎಲ್ರಿಗೂ ಹೇಳಿದಾಗ ಎಲ್ಲರೂ ನಿಂತರನೇ ಶಾಕ್ ಆದರು. ಅವಳು ನಮ್ಮ ಮನೆ ಸೊಸೆ ಆಗೋ ಎಲ್ಲ ಅರ್ಹತೆನೂ ಇದೆ. ಅದಕ್ಕೆ ನಮ್ಮ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರ ಮನೆಯವ್ರನ್ನ ಒಪ್ಪಿಸಿ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಟ್ಟೆ. ಅಷ್ಟೇ ಅಲ್ಲ, ನಿನಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ, ಕೇಳಿಸ್ಕೊ. ಮುಂದಿನ ವಾರನೇ ಮದುವೆನೂ ಫಿಕ್ಸ್ ಆಗ್ಬಿಟ್ಟಿದೆ. ಬಾಪ ವೀರ ಪಾರ್ಥ, ಸರಿಯಾದ ಟೈಮ್ಗೆ ಬಂದೆ. ನೀನೊಬ್ಬ ಮಿಸ್ ಆಗಿದೆ ನೋಡು. ಇದು ಮದುವೆ ಅರೇಂಜ್ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಿ, ಇವನು ಇರ್ಬೇಕಲ್ವನಾ? ಹೌದಪ್ಪ, ನಿನ್ನ ಒಪಿನಿಯನು ಬಹಳ ಇಂಪಾರ್ಟೆಂಟ್. ಆಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ಅದಿಲ್ಲ ಇದಿಲ್ಲ ಅಂತ ಕ್ರಿಪ್ ಮಾಡಬೇಡ. ಏನಾದರೂ ಇದ್ರೆ ಹೇಳ್ಬಿಡು. ಹೌದು, ನಿಂಗೊಂದು ಟಾಸ್ಕ್ ಕೊಟ್ಟಿತ್ತಲ್ಲ, ಹುಡುಗಿ ಯಾರು ಅಂತ ಗೆಸ್ ಮಾಡು ಅಂತ. ಮಾಡಿದೆ ಯಾರು ಅಂತ? ಎಸ್ ಬ್ರೋ. ಸೂಪರ್, ಹೇಳಪ್ಪ ಯಾರು ಅಂತ ನೋಡೋಣ. ಅಪೇಕ್ಷಾ ತಾನೆ? ಸೂಪರ್ ಪಾರ್ಥ, ಸಕ್ಕದ ಕಂಡು ಹಿಡಿದು ಬಿಟ್ಟಿದ್ಯಾ. ಇದಕ್ಕೆ ಒಂದು ಜೋರ ಚಪ್ಪಾಳೆ ಬರಲಿ. ಏನ್ ಪಾರ್ಥ, ಕರೆಕ್ಟಾಗಿ ಗೆಸ್ ಮಾಡ್ಬಿಟ್ಟಿದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.